नमः ओं विष्णुपादाय कृष्णप्रेष्ठाय भूते श्रीमते भक्तिवेदान्त स्वामीति नामिने नमस्ते सारस्वती देवे गौरवाणी प्रचारिणि निर्विशेष शून्यवादी पाश्चात्य जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण कृष्ण हरे 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 राम 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 हरे हरे। श्री राधा कृष्णचंद्र की जय। कृष्ण गौरंग की जय। श्रीनिवास गोविंद की जय। प्रहलाद नरसिंहदेव की जय। श्रील प्रभुपाद की जय। समवेद भक्त वृंद की जय। श्रील गुरुदेव प्रभुपाद की जय। ಹರೇ ಕೃಷ್ಣ. ಎಲ್ಲರಿಗೂ ಕೇಳಿಸ್ತಾ ಇದೆ ಅಲ್ವಾ? ಹೌದು ಪ್ರಭು. ಎಸ್. ಸೊ ಇದು ಇದು ಆತ್ಮ ಸಾಕ್. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜೀಸ್. ಸೊ ಇದು ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ ಪುಸ್ತಕ. ಇದು ನಾವು ನಾರ್ಮಲ್ ಆಗಿ ಭಗವದ್ಗೀತಾ ಸ್ಟಡಿ ಮಾಡುವುದಕ್ಕೆ ಮುಂಚೆ ಇದು ಸ್ಟಡಿ ಮಾಡಿದ್ರೆ ನಮ್ಗೆ ಭಗವದ್ಗೀತಾ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಈ ಪುಸ್ತಕ ಓದ್ಬಿಟ್ಟು ನಾವು ಭಗವದ್ಗೀತವನ್ನು ಓದಿದ್ರೆ ಸೊ ನಮ್ಗೆ ತುಂಬಾ ಸುಲಭವಾಗಿ ಭಗವದ್ಗೀತಾ ಅರ್ಥ ಆಗುತ್ತೆ. ಆಕ್ಚುಲಿ ಭಗವದ್ಗೀತಾ ಜ್ಞಾನ ಕೃಷ್ಣ ಅರ್ಜುನನಿಗೆ ಕೊಟ್ಟಿದ್ದು ಫಸ್ಟ್. ಯಾಕಂದ್ರೆ ಅವರು ನಾನು ಯುದ್ಧ ಮಾಡಲ್ಲ, ಇವರೆಲ್ಲ ನನ್ನ ಸಂಬಂಧಿಕರು, ಇವರೆಲ್ಲ ನನ್ನ ಅಣ್ಣ ತಮ್ಮಂದಿರು, ಮತ್ತೆ ಅಪ್ಪ ಚಿಕ್ಕಪ್ಪ ಎಲ್ಲರೂ. ಸೊ ಅವ್ರ ಜೊತೆಲಿ ನಾನು ಯಾತಕ್ಕೆ ಯುದ್ಧ ಮಾಡಬೇಕು, ಅದರಿಂದ ಅವರು ತುಂಬಾ ಗೊಂದಲದಲ್ಲಿದ್ರು. ಆಮೇಲೆ ಕೃಷ್ಣ ಅವಾಗ ಭಗವದ್ಗೀತಾ ಜ್ಞಾನವನ್ನು ಕೊಡ್ತಾನೆ. ಆದ್ರೆ ಪ್ರಭುಪಾದರು ತುಂಬಾ ನಮ್ಗೆ ಚೆನ್ನಾಗಿ ಈ ಪುಸ್ತಕವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಭಗವದ್ಗೀತಾ ಅರ್ಥ ಮಾಡಿಕೊಳ್ಳುವುದಕ್ಕೆ ಮುಂಚೆ ಇದು ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ ಪುಸ್ತಕವನ್ನು ಓದಿದ್ರೆ ನಾವು ತುಂಬಾ ಸುಲಭವಾಗಿ ಭಗವದ್ಗೀತವನ್ನು ಅರ್ಥ ಮಾಡ್ಕೋಬಹುದು. ಸೊ ಅದೇ ಇದು ಮೊದಲನೆಯ ಅಧ್ಯಾಯ. ಈ ಪುಸ್ತಕದಲ್ಲಿ ಮೊದಲನೆಯ ಅಧ್ಯಾಯ ಏನಪ್ಪಾ ಅಂದ್ರೆ ಆತ್ಮ ವಿಜ್ಞಾನದ ಕಲಿಕೆ. ಸೊ ಫಸ್ಟ್ ಆತ್ಮ ಶೋಧನೆ. ಸೊ ಪ್ರಭುಪಾದರು ಚೆನ್ನಾಗಿ ಇಲ್ಲಿ ಹೇಳಿದ್ದಾರೆ. ಸೊ ಮೊದಲು ನೀನು ಯಾರು ನೀನು? ನಿನ್ನ ದೇಹವೇ ಅಥವಾ ನಿನ್ನ ಮನಸ್ಸವೇ ಅಥವಾ ನೀನು ಅದಕ್ಕಿಂತ ಉನ್ನತವಾದ ಬೇರೇನೋ ವಸ್ತುವೇ? ನೀನು ಯಾರೆಂದು ನಿನಗೆ ಗೊತ್ತೇ ಅಥವಾ ನಿನಗೆ ಗೊತ್ತೆಂದು ಕೇವಲ ಭಾವಿಸುತ್ತೀಯಾ? ಇದು ನಿಜವಾಗಿ ಮಹತ್ವದ ಸಂಗತಿಯೇ. ಸೊ ಅಜ್ಞಾನಿಗಳ ನಾಯಕತ್ವದ ಹೊಂದಿರುವ ನಮ್ಮ ಲೌಕಿಕ ಸಮಾಜವು ವಾಸ್ತವಿಕವಾದ ಉನ್ನತ ಆತ್ಮಜ್ಞಾನವನ್ನು ಕುರಿತು ಜಿಜ್ಞಾಸೆ ನಡೆಸುವುದನ್ನು ಕೂಡ ಬಹುತೇಕ ನಿಷಿದ್ಧಗೊಳಿಸಿದೆ. ಯಾಕಂದ್ರೆ ಇವಾಗ ಆಧುನಿಕ ಎಲ್ಲೇ ಹೋದ್ರೂ ನಮ್ಮ ಸೊಸೈಟಿಗಳಲ್ಲಿ ಅಥವಾ ವಿದ್ಯಾಸಂಸ್ಥೆಗಳಲ್ಲಿ ಅಥವಾ ನಮ್ಮ ಶಾಲೆಗಳಲ್ಲಿ ಇಂಥ ಜ್ಞಾನ ಎಲ್ಲೂ ಶೋಧನೆ ಅಂದ್ರೆ ಎಲ್ಲೂ ಬೋಧನೆ ಇಲ್ಲ. ಸೊ ಮೊದಲು ನಮ್ಗೆ ಇದೆಲ್ಲ ಆಕ್ಚುಲಿ ಪ್ರಭುಪಾದರು ಕೊಟ್ಟಿರುವ ಒಂದು ಪ್ರವಚನಗಳಲ್ಲಿ ಇದೆಲ್ಲ, ಈ ಪುಸ್ತಕ ತುಂಬಾ ಪ್ರಭುಪಾದರು ಕೊಟ್ಟಿರುವ ಪ್ರವಚನಗಳಲ್ಲಿ ಇದೆಲ್ಲ ಒಂದು ಪುಸ್ತಕ ರೂಪದಲ್ಲಿ ನಮ್ಗೆ ಜ್ಞಾನ ಕೊಟ್ಟಿದ್ದಾರೆ ನಮಗೆ ಓದುವುದಕ್ಕೆ. ಸೊ ನೋಡಿ, ನೀನು ಯಾರು? ನಿನ್ನ ದೇಹವೇ? ಇದೆಲ್ಲ ನಮ್ಗೆ ಬರುವ ಒಂದು ಪ್ರಶ್ನೆಗಳೇ. ಆಕ್ಚುಲಿ ಯಾರು ಬುದ್ಧಿವಂತ ಜನ ಇರ್ತಾರೋ ಅಂತವ್ರಿಗೂ ಬರುವ ಪ್ರಶ್ನೆ. ನಾರ್ಮಲ್ ಆಗಿ ಇವಾಗ ನಮ್ಗೆ ಎಜುಕೇಶನ್ ಕೊಡುವ ಇಂಥ ಪ್ರಶ್ನೆಗಳು ನಮ್ಗೆ ಯಾರಿಗೂ ಬರಲ್ಲ. ಸೊ ಅದಕ್ಕೆ ಪ್ರಭುಪಾದರು ಎಷ್ಟು ಚೆನ್ನಾಗಿ ನೋಡಿ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಈ ಮೇಲೆ ಇರುವ ಈ ಪ್ಯಾರಾಗ್ರಾಫ್ ಇದೆ ಅಲ್ವಾ, ಈ ಮೇಲೆ ಇರುವ ಇದು ಎಲ್ಲ ಇದರಲ್ಲಿ ಪ್ರಭುಪಾದರು ನಮಗೆ ಎಕ್ಸ್ಪ್ಲೈನ್ ಮಾಡಿ ಅವರು ವಿವರಣವಾಗಿ ಎಲ್ಲ ಹೇಳಿದ್ದಾರೆ. ನೀನು ಯಾರು? ನಿನ್ನ ದೇಹವೇ ಅಥವಾ ನಿನ್ನ ಮನಸ್ಸ ಅಥವಾ ಅದಕ್ಕಿಂತ ಉನ್ನತವಾದ ಬೇರೆ ಏನಾದ್ರೂ ಇದಾ? ಅದುವೇ ನಿನಗೆ ಏನಾದ್ರೂ ಗೊತ್ತಿದ ಅಥವಾ ಗೊತ್ತಿದೆ ಅಂತ ನೀವು ಕೇವಲ ಭಾವಿಸುತ್ತೀಯ? ಸೊ ಇದೆಲ್ಲ
ಪ್ರಭುಪಾದರು ಕೆಳಗಡೆ ಎಲ್ಲ ನಾವು ಮುಂದೆ ಈ ಒಂದಿನ ಮೊದಲನೇ ಅಧ್ಯಾಯದಲ್ಲಿ ನಮ್ಗೆಲ್ಲ ಬರುತ್ತೆ. ಸೊ ಈ ರೀತಿಯಾಗಿ ಸೊ ಮತ್ತೆ ಅದರ ಬದಲು ನಾವು ನಮ್ಮ ದೇಹವನ್ನು ಅಥವಾ ಸಲುವಾಗಿಯೇ ಪೋಷಿಸಲು, ಅಲಂಕರಿಸಲು, ಮುದ್ದು ಮಾಡಲು ನಮ್ಮ ಅಮೂಲ್ಯವಾದ ಸಮಯವನ್ನು ಕಳೆಯುತ್ತಿದ್ದೇವೆ. ಸೊ ಅನ್ಯ ಮಾರ್ಗವೇನಾದರೂ ಇದೆಯಾ? ಸೊ ಇದೆಲ್ಲ ಪ್ರಶ್ನೆ ನಮಗೆ ಬರುವ ಸಂಶಯ. ಇದೆಲ್ಲ ಯಾರಾದರೂ ಒಳ್ಳೆ ಬುದ್ಧಿವಂತರಂದ್ರೆ ಇದೆಲ್ಲ ಈ ಪ್ರಶ್ನೆಗಳಿರ್ಬೇಕು. ಮತ್ತು ಈ ಪ್ರಶ್ನೆಗಳು ಕೇಳಬೇಕು. ಮನುಷ್ಯನಾದವನು ಜಿಜ್ಞಾಸೆದಿಂದ ಕೇಳಿ ತಿಳ್ಕೋಬೇಕು. ಆ ಜಿಜ್ಞಾಸೆ ಬರಬೇಕು ನಮ್ಮಲ್ಲಿ. ಆದರೆ ಇವಾಗ ಯಾರು ಇದು ಕೇಳಲ್ಲ. ಸೊ ಮುಂದೆ ಪ್ರಭುಪಾದರು ಏನ್ ಹೇಳ್ತಾರೋ ನೋಡೋಣ. ಸೊ ಪ್ರಭುಪಾದರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಇಲ್ಲಿ. ಅತ್ಯಂತ ಪ್ರಮುಖವಾದ ಕೃಷ್ಣ ಪ್ರಜ್ಞೆ ಆಂದೋಲನವು ಅಂದ್ರೆ ಇವಾಗ ನಮ್ಮ ಇಸ್ಕಾನ್ ಸಂಸ್ಥೆ ಸೊ ಮಾನವ ಸಮಾಜವನ್ನು ಆಧ್ಯಾತ್ಮಿಕ ವಿನಾಶದಿಂದ ರಕ್ಷಿಸಲು ಉದ್ದೇಶಿಸಿದೆ. ಪ್ರಸ್ತುತ ಸಮಯದಲ್ಲಿ ಮಾನವ ಸಮಾಜವನ್ನು ಅಂಧ ನಾಯಕರು ತಪ್ಪುದಾರಿಗೆ ಎಳೆಯುತ್ತಿದ್ದಾರೆ. ಸೊ ಇವಾಗ ನಾನು ಹೇಳಿದಿನಲ್ವಾ, ಬೇಕು ನಮಗೆ ಭೌತಿಕವಾಗಿ ಆ ಜ್ಞಾನ. ಬಟ್ ಆ ಭೌತಿಕ ಜ್ಞಾನ ನಮಗೆ ಇದ್ರು ನೀನು ಯಾರು, ನೀನು ಆತ್ಮನ ಅಥವಾ ನೀನು ದೇಹನ ಅಥವಾ ಇದೆಲ್ಲ ಮೇಲೆ ಮೇಲೆ ಪ್ರಭುಪಾದರು ಹೇಳಿರುವ ಈ ಪ್ರಶ್ನೆಗಳೆಲ್ಲ ನಮ್ಗೇನು ಜವಾಬ್ ಕೊಡಲ್ಲ. ಆದ್ರೆ ಪ್ರಭುಪಾದರು ಒಂದು ಸಂಸ್ಥೆ ಕ್ರಿಯೇಟ್ ಮಾಡಿದಾರಲ್ವಾ, ಈ ಕೃಷ್ಣ ಪ್ರಜ್ಞೆ ಸಂಸ್ಥೆ, ಈ ಇಸ್ಕಾನ್ ಸಂಸ್ಥೆ. ಸೊ ಇದ್ರ ಉದ್ದೇಶ ಪ್ರಭುಪಾದರೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಗೆ ಇದಕ್ಕಿಂತ ಮುಂಚೆ ನಮ್ಗೆ ಇಸ್ಕಾನ್ ಪರಿಚಯ ಆಗುವುದಕ್ಕೆ ಮುಂಚೆ ನಮ್ಗೆ ಏನೂ ಗೊತ್ತಿಲ್ಲ. ನಾವು ಎಷ್ಟೋ ದೇವಾಲಯದಲ್ಲಿ ಹೋಗಿದ್ದೀವಿ, ಎಷ್ಟೋ ಆಧ್ಯಾತ್ಮಿಕ ಕೇಂದ್ರಗಳಿಗೆ ಭೇಟಿ ಕೊಡ್ತಿದ್ದೀವಿ. ಇದು ಯಾವುದು ನೀವು ಇಸ್ಕಾನ್ ಸಂಸ್ಥೆ ಬಿಟ್ಟು ಬೇರೆ ಎಲ್ಲೇ ಹೋಗಿ ಇಂಥ ಪ್ರಶ್ನೆಗಳಿಗೆ ಜವಾಬು ಅಥವಾ ಇಂಥ ಪ್ರಶ್ನೆಗಳಿಗೆ ನಮ್ಗೆ ಬರಲ್ಲ ಅಥವಾ ಅವರೂ ಹೇಳ್ಕೊಡಲ್ಲ. ಆದ್ರೆ ಕೃಷ್ಣ ಪ್ರಜ್ಞೆ ಆಂದೋಲನ ಇಸ್ಕಾನ್ ಸಂಸ್ಥೆ ಅಲ್ವಾ, ನಾವು ಇಲ್ಲಿ ಬಂದು ಇದೆಲ್ಲ ತಿಳ್ಕೊಳ್ತಾ ಇದ್ದೀವಿ. ಅಂದ್ರೆ ಬೇಸಿಕಲಿ ಭಗವದ್ಗೀತಾ ಜ್ಞಾನವನ್ನು ಕೊಡುವ ಒಂದು ಸಂಸ್ಥೆ ಪ್ರಭುಪಾದರು ಸ್ಥಾಪನೆ ಮಾಡಿದ್ದಾರೆ ನೋಡಿ. ಅದು ಒಂದು ಅದ್ಭುತವಾದ ಪ್ರಭುಪಾದರು ಕೊಟ್ಟಿರುವ ಒಂದು ಅದ್ಭುತವಾದ ಕೆಲಸ. ಸೊ ಇದು ಮತ್ತು ಪ್ರಸ್ತುತ ಸಮಯದಲ್ಲಿ ಮಾನವ ಸಮಾಜವನ್ನು ಅಂಧ ನಾಯಕರು ತಪ್ಪುದಾರಿಗೆ ಎಳೆಯುತ್ತಿದ್ದಾರೆ. ಸೊ ದಿಸ್ ಈಸ್ ಆಬ್ವಿಯಸ್ಲಿ ಇದೆ, ನಮ್ಮೆಲ್ಲರಿಗೂ ಗೊತ್ತು. ಆದ್ರೂ ನಾವು ನಂಬ್ತೀವಿ, ಹೋಗ್ತೀವಿ, ಅಳಕೆ ಬೀಳ್ತೀವಿ. ಮತ್ತೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಯಾಕಂದರೆ ಅವರು ಮಾನವ ಜೀವನದ ಧ್ಯೇಯೋದ್ದೇಶಗಳನ್ನು ಅರಿತಿಲ್ಲ. ಅವ್ರಿಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಧ್ಯೇಯೋದ್ದೇಶಗಳೆಂದರೆ ಏನು? ಆತ್ಮ ಸಾಕ್ಷಾತ್ಕಾರ ಮತ್ತು ದೇವೋತ್ತಮ ಪರಮ ಪುರುಷನೊಡನೆ ಕಳಚಿ ಹೋಗಿರುವ ನಮ್ಮ ಸಂಬಂಧ ಪುನರ್ಸ್ಥಾಪನೆ ಮಾಡುವುದು. ಇದು ತಪ್ಪಿ ಹೋಗಿರುವ ಅಂಶ. ಸರ್ ನಮ್ಮೆಲ್ಲರಿಗೂ ಗೊತ್ತು. ಯಾಕಂದ್ರೆ ಇವಾಗ ಇರುವ ಸಂಸ್ಥೆಗಳೆಲ್ಲ ಇದರ ಬಗ್ಗೆ ಯಾರು ಹೇಳ್ಕೊಡಲ್ಲ ನಿಮ್ಗೆ. ನೀವು ಯಾರು, ಎಲ್ಲಿಂದ ಬಂದಿದ್ದೀರಾ, ನಮಗೂ ಭಗವಂತನಿಗಿರುವ ಸಂಬಂಧ ಏನು, ಇದೆಲ್ಲ ಎಲ್ಲಿ ಹೇಳ್ಕೊಳ್ತಾರೆ ಹೇಳಿ? ನಮ್ಗೆ ಎಲ್ಲೂ ಹೇಳ್ಕೊಡಲ್ಲ. ಆದ್ರೆ ಇಲ್ಲಿ ಇಸ್ಕಾನ್ ಈ ಆಂದೋಲನ ಇದೆ ಅಲ್ವಾ, ಈ ಸಂಸ್ಥೆ ಇಲ್ವಾ, ನಮ್ಗೆ ಇಂತಹ ಜ್ಞಾನ ನಮ್ಗೆ ಸಿಗ್ತಾ ಇದೆ. ಅದು ಭಗವದ್ಗೀತಾ ಮುಖಾಂತರವಾಗಿ. ಮತ್ತೆ ಪ್ರಭುಪಾದರು ಹೇಳ್ತಾರೆ, ಈ ಮಹತ್ವದ ವಿಷಯದಲ್ಲಿ ಮಾನವ ಸಮಾಜಕ್ಕೆ ಜ್ಞಾನೋದಯವನ್ನು ಉಂಟು ಮಾಡಲು ಕೃಷ್ಣ ಪ್ರಜ್ಞೆ ಆಂದೋಲನ ಪ್ರಯತ್ನಿಸುತ್ತದೆ. ಸೊ ಈ ಕೃಷ್ಣ ಪ್ರಜ್ಞೆ ಸಂಸ್ಥೆ ಇದೆ ಅಲ್ವಾ, ಸೊ ಇದ್ರ ಉದ್ದೇಶನೇ ಇದು. ಏನು? ನಮಗೂ ಆಮೇಲೆ ಭಗವಂತನ ಜೊತೆಯಲ್ಲಿ ಇರುವ ಸಂಬಂಧ ಇದೆ ಅಲ್ವಾ, ಪುನರ್ಸ್ಥಾಪನೆ ಮಾಡುವುದ. ಹೇಗೆ ನಾವು ಭಗವಂತನ ಜೊತೆಯಲ್ಲಿ ನಾವು ಯಾವ ರೀತಿಯಾಗಿ ನಾವು ಸಂಬಂಧವನ್ನು ಬೆಳೆಸ್ಕೋಬಹುದು. ಸೊ ಇದೆಲ್ಲ ತಿಳ್ಕೊಬೇಕು ಅಂದ್ರೆ ಫಸ್ಟ್ ನಾವು ತಿಳ್ಕೊಬೇಕು ನಾವ್ ಯಾರು ಅಲ್ವಾ.
ನಾವು ಆತ್ಮ ಅಂತ ಹೇಳ್ತೀವಿ. ಅದೇ ಆತ್ಮಕ್ಕೂ ಭಗವಂತನಿಗಿರುವ ಸಂಬಂಧವೇನು? ಸೊ ಇದು ಇದು ಜ್ಞಾನ. ಇದನ್ನೇ ಆತ್ಮ ಸಾಕ್ಷಾತ್ಕಾರ ಹೇಳ್ತಾರೆ. ಸೊ ಮತ್ತೆ ಸೆಕೆಂಡ್ ಪ್ರೇರ, ವೈದಿಕ ನಾಗರಿಕತೆಯು ಪ್ರಕಾರ ಕೃಷ್ಣ ಅಥವಾ ದೇವರೊಡನೆ ನಮ್ಮ ಸಂಬಂಧವನ್ನು ಅರಿತುಕೊಳ್ಳುವುದೇ ಜೀವನದ ಪರಿಪೂರ್ಣತೆ. ವೈದಿಕ ನಾಗರಿಕತೆಯ ಪ್ರಕಾರ ಕೃಷ್ಣ ಅಥವಾ ದೇವರೊಡನೆ ನಮ್ಮ ಸಂಬಂಧ ಅರಿತುಕೊಳ್ಳುವುದೇ ಜೀವನದ ಪರಿಪೂರ್ಣತೆ. ಸೊ ಅದು ನಮ್ಮ ಭಗವದ್ಗೀತೆ ನಮಗೆ ಬೋಧನೆ ಮಾಡ್ತಾ ಇದ್ದಾರೆ. ಭಗವದ್ಗೀತೆಯು ಎಲ್ಲಾ ವೈದಿಕ ಜ್ಞಾನಕ್ಕೆ ತಳಹದಿ ಎಂದು ದಿವ್ಯ ವಿಜ್ಞಾನದ ಎಲ್ಲ ಆಚಾರ್ಯರು ಅಂಗೀಕರಿಸಿದ್ದಾರೆ. ಅದರಿಂದ ಕೇವಲ ಮನುಷ್ಯರಷ್ಟೇ ಅಲ್ಲ, ಇತರ ಎಲ್ಲಾ ಜೀವರಾಶಿಗಳಿಗೂ ಕೂಡ ಭಗವಂತನ ವಿಭಿನ್ನಾಂಶಗಳೆಂದು ನಾವು ಅರಿಯುತ್ತವೆ. ಲೈಕ್ ಕೃಷ್ಣ ಹೇಳಿದಾನೆ ಭಗವದ್ಗೀತಾದಲ್ಲಿ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಅಂತಾನು ಹೇಳಿದ್ದಾರೆ. ಮತ್ತೆ ಇನ್ನೊಂದು ಭಗವದ್ಗೀತಾದಲ್ಲೇ ಅದ್ವೇಷ್ಟ ಸರ್ವಭೂತಾನಾಂ ಅಂತಾನು ಹೇಳಿದ್ದಾರೆ. ಸರ್ವಭೂತಾನಂ ಅಂದ್ರೆ ಎಲ್ಲ 84 ಲಕ್ಷ ಜೀವರಾಶಿಗಳು, ಅವರೆಲ್ಲ ವಿಭಿನ್ನ ಅಂಶಗಳು. ಮನುಷ್ಯರಲ್ಲೇ ಅಲ್ಲ, ಎಲ್ಲಾ ಜೀವರಾಶಿಗಳು ನನ್ನ ಅಂಶಗಳು ಅಂತ ಅರಿಬೇಕು. ಮತ್ತು ನೋಡಿ, ಇಲ್ಲಿ ಪ್ರಭುಪಾದರು ಮತ್ತೆ ಹೇಳ್ತಾ ಇದ್ದಾರೆ, ಕಾಲುಗಳು, ಕೈಗಳು, ಬೆರಳುಗಳು ಮತ್ತು ಕಿವಿಗಳು ಇಡೀ ದೇಹಕ್ಕೆ ಹೇಗೆ ಸೇವೆ ಸಲ್ಲಿಸಲೆಂದು ಇರುವೆಯೋ ಹಾಗೆಯೇ ವಿಭಿನ್ನಾಂಶಗಳು ಪೂರ್ಣತ್ವದ ಸೇವೆಗಾಗೇ ಇವೆ. ಯಾಕಂದ್ರೆ ಭಗವಂತ, ಇವಾಗ ನಾನು ಎಕ್ಸ್ಪ್ಲೈನ್ ಮಾಡಿದೆ, ಯಾಕಂದ್ರೆ ನಾವೆಲ್ಲ ಭಗವಂತನ ಅಂಶ. ಭಗವಂತನಿಗೂ ನಮಗೂ ಸಂಬಂಧ ಇದೆ. ಅವನು ಪೂರ್ಣ, ನಾವು ವಿಭಿನ್ನ. ಸೊ ನಮಗೂ ಅವನಿಗೂ ಕ್ವಾಲಿಟಿವ್ಲಿ ಅಂದ್ರೆ ಗುಣದಲ್ಲಿ ಒಂದೇ, ಪ್ರಮಾಣದಲ್ಲಿ ಬೇರೆ. ಗುಣದಲ್ಲಿ ನಾವು ಕೃಷ್ಣ ಒಂದೇ, ಪ್ರಮಾಣದಲ್ಲಿ ಅವನಲ್ಲಿ ಹೆಚ್ಚಾಗಿದೆ, ನಮ್ಮ ಇಲ್ಲಿ. ಸೊ ಅದೇ ರೀತಿ ಪ್ರಭುಪಾದರು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನಮ್ಮ ದೇಹಕ್ಕೆ ಕಾಲುಗಳಿದೆ, ಕೈಗಳಿದೆ, ಬೆರಳುಗಳಿದೆ, ಕಿವಿಗಳಿದೆ. ನಮ್ಮ ದೇಹಕ್ಕೆ ವಿವಿಧವಾದ ಅಂಗಗಳು, ಪಾರ್ಟ್ಸ್. ಹೇಗೆ ಇವೆಲ್ಲ ನಾವು ಯೂಸ್ ಮಾಡಿ ದೇಹಕ್ಕೆ ಹೇಗೆ ಸೇವೆ ಮಾಡ್ತೀಯೋ ಅದೇ ರೀತಿ ಈ ಅಂಶಗಳಿದೆ ಅಲ್ವಾ. ಸೊ ಭಗವಂತನ ಸೇವೆಗಾಗೆ ಇದೆ ಅಂತ. ಮತ್ತೆ ಪುನಃ ಪ್ರಭುಪಾದರು ಹೇಳ್ತಾರೆ, ಭಗವಂತನ ವಿಭಿನ್ನಾಂಶಗಳಾದ ನಾವು ಜೀವಾತ್ಮರು, ಅಂದ್ರೆ ನಾವೆಲ್ಲ ಜೀವಾತ್ಮರು, ಅವನ ಸೇವೆ ಮಾಡಲು ಕರ್ತವ್ಯ ಬದ್ಧರಾಗಿದ್ದೀವಿ. ಆಕ್ಚುಲಿ ಇದು ಬೇರೆ ಮಾಡುವುದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಇರುವುದೇ ನಮ್ಮ ಈ ಜೀವಾತ್ಮ, ಈ ವಿಭಿನ್ನಾಂಶಗಳಿದೆ ಅಲ್ವಾ, ಅದು ನಾವು ಪುನಃ ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಅವಾಗೇ ನಮ್ಗೆ ಆನಂದ. ಲೈಕ್ ಪ್ರಭುಪಾದರು ಉದಾಹರಣೆ ಕೊಟ್ಟಿದ್ದಾರೆ, ಒಂದು ದೇಹಕ್ಕೆ ಹೇಗೆ ಇವು ಕೈ ಕಾಲುಗಳಿದೆ, ಸ್ವತಂತ್ರವಾಗಿ ಅವು ಸಂತೋಷವಾಗಿ ಇರುವುದಕ್ಕೆ ಸಾಧ್ಯ ಇಲ್ಲ. ಯಾವಾಗ ಈ ಕೈ ಕಾಲುಗಳು, ಕಿವಿಗಳು ಇವೆಲ್ಲ ದೇಹಕ್ಕೆ ಸಹಕಾರ ಮಾಡ್ತೀವೋ ಅವಾಗ ಈ ದೇಹ ಸುಖವಾಗಿರುತ್ತೆ, ಆನಂದವಾಗಿರುತ್ತೆ. ಇವೆಲ್ಲ ಭಾಗಗಳು ಆನಂದದಲ್ಲಿ ಇರುತ್ತೆ. ಯಾಕಂದ್ರೆ ಇವೆಲ್ಲ ಸೇವೆ ಮಾಡಬೇಕು. ಅದೇ ರೀತಿ ಜೀವಾತ್ಮರು ನಾವು ಸೇವೆ ಮಾಡಲು ಕರ್ತವ್ಯ ಬದ್ಧರಾಗಿದ್ದೀವಿ. ಆದ್ರೆ ನಾವು ಏನಾಗಿದ್ದೀವಿ ಇವಾಗ ನಮ್ಮ ಆ ಸೇವೆ ಮನೋಭಾವ ಯಾವ ರೀತಿಯಾಗಿ ಬದಲಾವಣೆ ಆಗಿನೋದು ಪ್ರಭುಪಾದರು ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಕುಟುಂಬಕ್ಕೂ, ದೇಶಕ್ಕೂ ಅಥವಾ ಸಮಾಜಕ್ಕೂ ಒಟ್ಟಿನಲ್ಲಿ ಯಾರಿಗೋ ಸದಾ ಸೇವೆ ಸಲ್ಲಿಸುತ್ತಿರುವುದೇ ನಮ್ಮ ವಾಸ್ತವಿಕ ಸ್ಥಿತಿ ಆಗಿದೆ. ಪ್ರಭುಪಾದರು ಚೆನ್ನಾಗಿ ಹೇಳಿದ್ದಾರೆ. ಸೊ ಇವಾಗ ಏನಾಗಿದೆ, ಸ್ವಲ್ಪ ಬದಲಾವಣೆ ಆಗ್ಬಿಟ್ಟಿದೆ. ಸ್ವಲ್ಪ ಏನು, ಆಲ್ಮೋಸ್ಟ್ ಎಲ್ಲ ಬದಲಾವಣೆ ಮರ್ತೋಗ್ಬಿಟ್ಟಿದ್ದೀವಿ. ಸೊ ಇವಾಗ ನಾವು ಏನ್ ಮಾಡ್ತಾ ಇದ್ದೀವಿ, ನಮ್ಮ ಸೇವೆ ಎಲ್ಲ ನಮ್ಮ ಕುಟುಂಬಕ್ಕೆ ಮಾಡ್ತೀವಿ. ಅದರಿಂದ ಸ್ವಲ್ಪ ಎಕ್ಸ್ಟೆನ್ಷನ್ ದೇಶಕ್ಕೆ ಅಥವಾ ಸಮಾಜಕ್ಕೆ, ಒಟ್ಟಿನಲ್ಲಿ ಏನು ಆ ಸೇವೆ ಇದೆ ಅಲ್ವಾ, ಆ ಸ್ವರೂಪ ವಿಭಿನ್ನಾಂಶದ ಒಂದು ಸೇವೆ,
ಅದು ಯಾರಿಗೋ ಒಬ್ಬರಿಗೂ ಮಾಡ್ತಾ ಇದ್ದಾನೆ ಅಷ್ಟೇ. ಸೊ ಅದು ನಮ್ಮ ವಾಸ್ತವಿಕ ಸ್ಥಿತಿ. ಸೊ ಸೇವೆ ಸಲ್ಲಿಸಲು ಯಾರು ದೊರೆಯದಿದ್ದರೆ, ಸೊ ಆ ಸೇವೆ, ಇವಾಗ ಕುಟುಂಬ ಇಲ್ಲ, ದೇಶ ಇಲ್ಲ, ಸಮಾಜ ಇಲ್ಲ, ಅಥವಾ ಬೇರೆ ಯಾವುದು ಇಲ್ಲದಿದ್ದರೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಸಾಕು ಬೆಕ್ಕನ್ನು ಅಥವಾ ನಾಯಿಯನ್ನು ಇರಿಸಿಕೊಂಡು ಅದರ ಸೇವೆಯನ್ನು ಮಾಡುತ್ತೀವಿ. ಇಲ್ಲಿ ಸೇವೆ ಅನ್ನೋದು ಬಿಟ್ಟಿಲ್ಲ. ಆ ಜೀವಿ ಸಹಜ ಸ್ವರೂಪ ಏನು? ಸೇವೆ ಮಾಡುವುದು. ಸೊ ಅಥವಾ ನಾವು ಎಲ್ಲೋ ಮಾಡ್ತೀವಿ, ಅಥವಾ ದೇಶಕ್ಕೆ ಮಾಡ್ತೀವಿ, ಸಮಾಜಕ್ಕೆ ಮಾಡ್ತೀವಿ, ಅಥವಾ ಯಾವುದೂ ಇಲ್ಲ. ಪ್ರಭುಪಾದರು ಹೇಳಿಬಿಟ್ಟಿದ್ದಾರೆ, ನಾಯಿ, ಬೆಕ್ಕು ಅಥವಾ ಯಾವುದೋ ಒಂದು ಪ್ರಾಣಿ ಇಟ್ಕೊಳ್ಳೋದು, ಸೇವೆ ಮಾಡುವುದು. ನೋಡಿ, ಆ ಸೇವೆ ಗುಣ ಇದೆ ಅಲ್ವಾ, ಮಾಡ್ಬೇಕಂತ ಸ್ವರೂಪ, ಅದು ಆತ್ಮದ ಸ್ವರೂಪ ಏನು? ಸೇವೆ ಮಾಡುವುದು. ಸೊ ಈ ಎಲ್ಲಾ ಸಂಗತಿಗಳು ಸೇವೆ ಮಾಡುವುದೇ ನಮ್ಮ ಸ್ವಭಾವ ಜನ್ಯ ಸ್ಥಿತಿ ಎಂದು ಸಾರಿಸುತ್ತೆ. ನೋಡಿ, ಆ ಜೀವದ, ಆ ಆತ್ಮದ ಸ್ವರೂಪ ಇಲ್ಲೆಲ್ಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಆದರೂ ನಮ್ಮ ಯೋಗ್ಯತೆಗೆ ಮೀರಿ ಸೇವೆ ಸಲ್ಲಿಸಿದರು ನಮಗೆ ತೃಪ್ತಿ ಇಲ್ಲ. ಸೊ ನಾವೆಲ್ಲ ಮಾಡ್ತಾ ಇದ್ದೀವಿ, ಇದೆಲ್ಲ ಮಾಡ್ತಾ ಇದ್ದೀವಿ, ಆದ್ರೆ ಯಾರಾದ್ರೂ ತೃಪ್ತರಾಗಿದ್ದಾರಾ? ನೀವೇ ಪರೀಕ್ಷೆ ಮಾಡ್ಕೋಬಹುದು. ನಾವು ಕುಟುಂಬಕ್ಕೆ ಎಷ್ಟು ಸೇವೆ ಮಾಡ್ತೀವಿ, ಆದರೆ ಏನೋ ಒಂದು ಕೊರತೆ, ಆದ್ರೆ ಏನೋ ಒಂದು ಮಾತು ಹೇಳ್ತಾರೆ, ಅವ್ರಿಗೆ ಏನು ನೀವು ಪ್ರಾಣ ಕೊಟ್ಟು ನಿಮ್ಮ ದೇಹ ಫುಲ್ ತ್ಯಾಗ ಮಾಡಿ ನೀವು ನಿಮ್ಮ ಲೈಫ್, ನಿಮ್ಮ ಜೀವನ ನಿಮ್ಗೆ ಅವ್ರಿಗೆ ಸುರಿದು ಸೇವೆ ಮಾಡಿದ್ರು, ಕಷ್ಟಪಟ್ಟು ಸ್ಯಾಲ್ರಿ ಕೊಟ್ಟು ಅವರಿಗೆ ನೀವು ಎಷ್ಟೇ ಕಷ್ಟಪಟ್ಟು ಎಷ್ಟೇ ಕೆಲಸ ಮಾಡಿ ಆಚೆ ಹೋಗಿ ಎಲ್ಲೇ ಮಾಡಿ ಆದ್ರೂ ಇವತ್ತು ಒಂದು 10,000 ಕೊಡ್ತೀರ ಅವ್ರಿಗೆ, ಅವ್ರು ಏನ್ ಮಾಡ್ತಾರೆ? ಯಾಕಪ್ಪ ಇನ್ ಸ್ವಲ್ಪ ಜಾಸ್ತಿ ಕೊಡು, ಇನ್ ಸ್ವಲ್ಪ. ಸೊ ಇದೆ, ಅವರಂತೂ ತೃಪ್ತರಾಗಲ್ಲ. ಯಾರೇ ಆಗ್ಲಿ, ನಮ್ಮ ಕುಟುಂಬವರಾಗ್ಲಿ, ದೇಶ ಅವ್ರದ ಆಗ್ಲಿ, ಸಮಾಜ ಅವರಾಗ್ಲಿ, ಯಾರೇ ನಾವು ಎಷ್ಟು ಸೇವೆ ಮಾಡಿದ್ರು ಅವ್ರಿಗೆ ತೃಪ್ತರಾಗಲ್ಲ. ನಮ್ಗೆಲ್ಲ ಎಕ್ಸಾಂಪಲ್ಸ್ ಗೊತ್ತು. ಸಮಾಜ ಸೇವೆ ಎಷ್ಟೇ ಮಾಡಿದ್ರು ಜನರು ಇನ್ನ ಬೇಕು. ಕುಟುಂಬವರು ಅಷ್ಟೇ, ನಾವು ಎಷ್ಟೇ ಕಷ್ಟಪಟ್ಟು ದುಡಿದು ಕೊಟ್ಟರು, ತಂದೆ ತಾಯರಾಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಅಣ್ಣ ತಮ್ಮಂದಿರಾಗಿರ್ಬೋದು, ಬಟ್ ಸ್ಟಿಲ್ ಯಾಕಂದ್ರೆ ಆ ಕಾಮ ಇದಿರುತ್ತಲ್ವಾ, ಆತುರತೆ, ಇನ್ನ ಬೇಕು ಅಂತ. ಸೊ ಇಲ್ಲಿ ಹೇಳಿದ್ದಾರೆ, ಯೋಗ್ಯತೆ ಮೀರಿ ಸೇವೆ ಸಲ್ಲಿಸಿದರು ನಮ್ಮ ಯೋಗ್ಯತೆಗೆ ಮೀರಿ, ಆದ್ರೂ ನಮಗೆ ತೃಪ್ತಿ ಇಲ್ಲ, ನಮಗೂ ಇಲ್ಲ, ಅವ್ರಿಗೂ ಇಲ್ಲ. ಸೊ ನಾವು ಯಾರಿಗೂ ಸೇವೆ ಸಲ್ಲಿಸುತ್ತಿದ್ದೀವಿಯೋ ಅವರಿಗೂ ತೃಪ್ತಿ ಇಲ್ಲ. ಈ ಲೌಕಿಕ ನೆಲೆಯಲ್ಲಿ ಪ್ರತಿಯೊಬ್ಬನು ಹತಾಶನಾಗಿದ್ದಾನೆ. ನಾವು ಸಲ್ಲಿಸುವ ಸೇವೆಯು ಸರಿಯಾದ ಕಡೆಗೆ ಉನ್ಮುಖವಾಗಿಲ್ಲದಿರುವುದೇ ಇದಕ್ಕೆ ಕಾರಣ. ಪ್ರಭುಪಾದ ಹೇಳಿದ್ದಾರೆ, ಯಾಕಂದ್ರೆ ಈ ಲೌಕಿಕ ಸೇವೆಯಲ್ಲಿ ಪ್ರತಿಯೊಬ್ಬ ನಾವು ಏನೇನ್ ಕೊಡ್ತಾ ಇದೀವೋ ಅದೇನಾಗಿದೆ, ಆ ಸೇವೆ ಯಾರಿಗೂ ತೃಪ್ತಿ ಕೊಡ್ತಾ ಇಲ್ಲ, ಆನಂದ ಕೊಡ್ತಾ ಇಲ್ಲ, ಸಂತೋಷ ಕೊಡ್ತಾ ಇಲ್ಲ. ಯಾಕಂದ್ರೆ ಇವರೆಲ್ಲ ಅಷ್ಟೇ. ಸೊ ನಾವು ಎಷ್ಟು ಸೇವೆ ಮಾಡ್ತೀವೋ ಅವ್ರಿಗೆ ತೃಪ್ತಿ ಆಗಲ್ಲ, ಅದು ನಮಗೂ ತೃಪ್ತಿ ಅನ್ಸಲ್ಲ. ಪ್ರಭುಪಾದರು ಹೇಳಿಬಿಟ್ಟಿದ್ದಾರೆ, ಈ ಲೌಕಿಕ ನೆಲೆಯಲ್ಲಿ ಪ್ರತಿಯೊಬ್ಬನು ಹತಾಶನಾಗಿದ್ದಾನೆ. ನಾವು ಏನೇನ್ ಸೇವೆ ಕೊಡ್ತಾ ಇದ್ದೀವೋ ಎಲ್ಲಾ ಕಡೆ ಅದೇನಾಗಿದೆ, ಯಾರಿಗೂ ತೃಪ್ತಿ ಕೊಡ್ತಾ ಇಲ್ಲ. ಸೊ ಇದಕ್ಕೆ ಕಾರಣ, ಉದಾಹರಣೆಗೆ ನಾವು ಒಂದು ಮರಕ್ಕೆ ಸೇವೆ ಸಲ್ಲಿಸಬೇಕಾದರೆ ಅದರ ಬೇರುಗಳಿಗೆ ನೀರು ಎರೆಯಬೇಕು. ಎಲೆಗಳ ಮೇಲೆಯೂ ಕೊಂಬೆಗಳ ಮೇಲೆಯೂ ಕುಡಿಗಳ ಮೇಲೆಯೂ ನೀರೆರೆದರೆ ಅದರ ಪ್ರಯೋಜನ ಅತ್ಯಲ್ಪವಾಗಿರುತ್ತದೆ. ಯಾಕಂದ್ರೆ ಈ ಸಮಾಜ ಆಗಲಿ, ದೇಶಕ್ಕೆ ಆಗಲಿ, ಅಥವಾ ನಾವು ರಿಲೇಷನ್ ಸಂಬಂಧಿಕರು ಯಾರೇ ಆಗಲಿ, ಅವರೆಲ್ಲ ವಿಭಿನ್ನ ಅಂಶ ಅಷ್ಟೇ. ಸೊ ಅವರೆಲ್ಲ ಏನು, ಯಾಕೆ ಹೇಗೆ ಹೋಲಿಸಿದ್ದಾರೆ ಅಂದ್ರೆ, ಈ ಮರಕ್ಕೆ ಹೇಗೆ ಎಲೆಗಳು, ಬುಡಗಳು, ಕೊಂಬೆಗಳು, ರೆಂಬಗಳು ಯಾವ ತರ ಇರ್ತೀವೋ ಆ ತರ ಅಷ್ಟೇ. ಸೊ ಅದಕ್ಕೆ ನೀರು ಎಷ್ಟೇ ಹಾಕಿದ್ರು ಅದು ತೃಪ್ತರ ಆಗಲ್ಲ.
ಎಲ್ಲಿ ನೀರೇ ಆಗ್ಬೇಕು ಇಲ್ಲಿ ಹೇಳಿದೆ. ಸೊ ಪ್ರಯೋಜನ ಸೊ ಅದಕ್ಕೆ ಆ ನೀರು ಎಲ್ಲೇ ಬುಡದ ಬೇರುಗೆ ಹಾಕಿದ್ರೆ ತೃಪ್ತರಾಗುತ್ತೆ. ಸೊ ಇದು ಮೇನ್ ಪಾಯಿಂಟು ಮರ್ತೋಗ್ಬಿಟ್ಟಿದೀವಿ ನಾವು. ಇದು ಬೇಕಾದ್ರೆ ನೀವು ಪರೀಕ್ಷೆ ಮಾಡ್ಕೋಬಹುದು. ನಾವು ಎಲ್ಲಿ ನಾವು ಸೇವೆ ನಾವು ಮಾಡಿದ್ರೆ ಲೈಕ್ ಇಲ್ಲಿ ಪ್ರಭುಪಾದ ಈ ಕಾರಣದಿಂದ ಸೇವೆ ಸಲ್ಲಿಸಿದರೆ ಸಮಾಜ, ಕುಟುಂಬ, ರಾಷ್ಟ್ರ ಮತ್ತು ಎಲ್ಲ ಕ್ಷೇಮಾಭಿವೃದ್ಧಿ ಕಾರ್ಯಗಳು ಸಂದಂತಾಗುತ್ತದೆ. ಆನಂದ. ಸಿ ದಿಸ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಇದೆ, ಲೈಕ್ ನಮ್ಮ ಶರೀರ ಇದೆ, ನಮ್ಮ ದೇಹ ಇದೆ. ಇವಾಗ ದೇಹ ಪುಷ್ಟ ಆಗಿರಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಒಳ್ಳೆ ಆಹಾರ ಕೊಡ್ಬೇಕು. ಆ ಆಹಾರ ಎಲ್ಲಿ ಕೊಡ್ಬೇಕು? ಕೈ ಕೊಟ್ರೆ ಆಗತ್ತಾ? ಕಣ್ಣು ಕೊಟ್ರೆ ಆಗತ್ತಾ? ಕಿವಿ ಕೊಟ್ರೆ ಆಗತ್ತಾ? ಬೇರೆ ಎಲ್ಲಾದ್ರೂ ಅವಯವಗಳು ಕೊಟ್ರೆ ಆಗತ್ತಾ? ಇಲ್ಲ. ಬಾಯಿಂದ ಅದು ಹೊಟ್ಟೆಗೆ ಹೋದ್ರೆ ಹೊಟ್ಟೆ ಏನ್ ಮಾಡುತ್ತೆ? ಎಲ್ಲ ಅವಯವಗಳಿಗೆ ನರಿಶ್ಮೆಂಟ್ ಅಂದ್ರೆ ಒಳ್ಳೆ ಶಕ್ತಿ ಅಭಿವೃದ್ಧಿ ಆಗುತ್ತೆ, ಎಲ್ಲ ಅವಯವಗಳು ಸಂತೋಷವಾಗುತ್ತೆ. ಸೊ ಅದೇ ರೀತಿ ಇಲ್ಲಿ ಪ್ರಭುಪಾದರು ಏನ್ ಹೇಳಿದರೆ, ಒಂದು ಮರದ ಉದಾಹರಣೆ ಕೊಟ್ಟಿದ್ದಾರೆ. ಸೊ ನಾನು ಇನ್ನೊಂದು ಕೊಟ್ಟಿದ್ದೀನಿ, ನಮ್ಮ ದೇಹ ಅದೇ ರೀತಿ. ಸೊ ಈ ಕಾರಣದಿಂದ ಭಗವಂತ ಅದೇ ಅವನು ಮರದ ಬುಡ ಇದ್ದಾಗೆ. ಭಗವಂತ ಪರಮದೇವೋತ್ತಮ ಪುರುಷ. ನಾವು ಆ ಭಗವಂತನಿಗೆ ಸೇವೆ ಕೊಟ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ? ಕುಟುಂಬ ಮತ್ತು ರಾಷ್ಟ್ರ ಮತ್ತು ಎಲ್ಲ ಕ್ಷೇಮ ಅಭಿವೃದ್ಧಿ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಪ್ರಭುಪಾದರು ಹೇಳಿದ್ದಾರೆ. ಮತ್ತೆ ದೇವರೊಂದಿಗೆ ತನ್ನ ಸ್ವರೂಪ ಸ್ಥಿತಿಯನ್ನು ಅರಿತುಕೊಂಡು ಅದರ ಪ್ರಕಾರ ನಡೆದುಕೊಳ್ಳುವುದೇ ಪ್ರತಿಯೊಬ್ಬ ಮಾನವನ ಕರ್ತವ್ಯವಾಗಿದೆ. ಸೊ ಇದನ್ನ ನಾವು ತಿಳ್ಕೋಬೇಕು. ಯು ಕ್ಯಾನ್ ಟ್ರೈ. ನೀವು ಪ್ರಯತ್ನ ಮಾಡ್ಬೋದು. ನೀವು ಪ್ರಯತ್ನ ಮಾಡಿ ಭಗವಂತನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸು. ಶುದ್ಧತೆಯಿಂದ ಸರಳವಾಗಿ ಭಗವಂತನ ಸೇವೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇವರೆಲ್ಲ ತೃಪ್ತರಾಗ್ತಾರೆ. ದಿಸ್ ಈಸ್ ಈ ಉದಾಹರಣೆ ಇದೆ ಅಲ್ವಾ? ಸೊ ಆಲ್ಟರ್ನೇಟಿವ್ ಬೇರೆ ಯಾವುದೂ ಇಲ್ಲ. ನೀವು ಪ್ರಯತ್ನ ಮಾಡ್ಬೋದು. ನೀವು ಭಗವಂತನಿಗೆ ಸೇವೆ ಮಾಡಿ ಆಟೋಮೆಟಿಕ್ ಎಲ್ಲರೂ ತೃಪ್ತರಾಗ್ಬಿಡ್ತಾರೆ. ಸೊ ಅದರ ಪ್ರಕಾರವಾಗಿ ನಾವು ಭಗವಂತನ ಜೊತೆಯಲ್ಲಿ ನಾವು ನಮ್ಮ ಸ್ವರೂಪ ಸ್ಥಿತಿಯನ್ನು ಅರಿತುಕೊಂಡು ಅದರ ಪ್ರಕಾರವಾಗಿ ನಡಿಬೇಕು ನಾವು. ಸೊ ಅದ್ರ ಪ್ರಭುಪಾದ ಹೇಳ್ತಾರೆ, ಪ್ರತಿಯೊಬ್ಬ ಮಾನವನ ಕರ್ತವ್ಯ ಅದು. ಇದು ಸಾಧ್ಯವಾದರೆ ನಮ್ಮ ಜೀವನ ಸಫಲವಾದಂತೆ ಸರಿ. ಸೊ ಇದು ಯಾರಾದ್ರೂ ಈ ರೀತಿಯಾಗಿ ನಡ್ಕೊಂಡ್ರೆ, ಇಂತಹ ಜ್ಞಾನವನ್ನು ತಿಳ್ಕೊಂಡು ಅವನ ಜೀವನ ಪ್ರತಿದಿನ ನಿತ್ಯದ ಅವನ ಕಾರ್ಯ ಅಥವಾ ಕರ್ಮ ಅವನ ಜೀವನ ನಡ್ಕೊಂಡ್ರೆ ಅವನ ಜೀವನ ಸಫಲವಾದಂತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೆಲವು ಸಲ ನಾವು ದೇವರೇ ಇಲ್ಲ, ಅಥವಾ ನಾನೇ ದೇವರು, ಅಥವಾ ನಾನು ದೇವರನ್ನು ಲಕ್ಷಿಸುವುದಿಲ್ಲ ಎಂದೆಲ್ಲ ಸವಾಲು ಹಾಕಬೇಕಾಗುತ್ತದೆ. ಯಾಕಂದ್ರೆ ಜನಗಳು ಆ ಥರ ತಯಾರಾಗ್ಬಿಟ್ಟಿದ್ದಾರೆ. ಅದಕ್ಕೆ ಪ್ರಭುಪಾದರು ಒಂದು ಪ್ರವಚನದಲ್ಲಿ ಅವ್ರು ಹೇಳ್ತಾರೆ, ಯಾಕಂದ್ರೆ ಮೊದಲು ಅವ್ರ ಗುರುಗಳು ಅವರು ಈ ಕೃಷ್ಣ ಪ್ರಜ್ಞೆ, ಈ ಸನಾತನ ಧರ್ಮವನ್ನು ಪಾಶ್ಚಾತ್ಯ ದೇಶಗಳಿಗೆ ತಗೊಂಡೋಗ್ಬೇಕು. ಯಾಕಂದ್ರೆ ಇದು ಭಾರತೀಯರಿಗೆ ಎಲ್ಲಾರ್ಗೂ ಗೊತ್ತು. ಈ ಜ್ಞಾನ, ಭಗವದ್ಗೀತಾ ಗೊತ್ತು, ಕೃಷ್ಣ ಗೊತ್ತು, ದೇವ್ರು ಗೊತ್ತು, ಎಲ್ಲ ಗೊತ್ತು. ಆದರೆ ನಾವು ಮರ್ತೋಗ್ಬಿಟ್ಟಿದ್ದೀವಿ. ಬಿಕಾಸ್ ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ಪ್ರಭುಪಾದ್ರೆ ಏನ್ ಮಾಡಿದ್ರು, ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಹೇಳಿದ್ರು, ಇವ್ರಿಗೆ ಎಲ್ಲ ಗೊತ್ತಿದೆ, ಆದ್ರೆ ಅಜ್ಞಾನದಲ್ಲಿದ್ದಾರೆ, ನಿದ್ರೆ ಮಾಡ್ತಾ ಇದ್ದಾರೆ. ಅಜ್ಞಾನದಿಂದ ನಿದ್ರದ ಸೊ ಅದಕ್ಕೆ ಪ್ರಭುಪಾದರು ಏನ್ ಮಾಡಿದ್ರು, ಫಸ್ಟ್ ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಈ ಭಗವದ್ಗೀತೆ, ಭಾಗವತ ಕೊಟ್ಟು ಅವರು ಆಕ್ಚುಲಿ ನಿಜವಾಗಿ ನಿದ್ರದಲ್ಲಿದ್ರು. ಅವ್ರಿಗೆ ಅಜ್ಞಾನ ಇಲ್ಲ ಅವ್ರಿಗೆ.
ಯಾಕಂದ್ರೆ ಅವ್ರಿಗೂ ಕೃಷ್ಣ ಗೊತ್ತಿಲ್ಲ, ಭಗವದ್ಗೀತಾ ಗೊತ್ತಿಲ್ಲ, ಭಾಗವತ ಗೊತ್ತಿಲ್ಲ, ಯಾವ ಸಂಸ್ಕಾರ ಯಾವ ಸಂಸ್ಕೃತಿನೂ ಗೊತ್ತಿಲ್ಲ ಅವ್ರಿಗೆ. ಆದ್ರೆ ಪ್ರಭುಪಾದ್ರು ಅಲ್ಲಿ ಹೋಗಿ ಈ ಜ್ಞಾನ ಕೊಟ್ರು, ತಕ್ಷಣ ತಗೊಂಡ್ರು, ಬೆಳಕಕ್ಕೆ ಬಂದ್ರು, ಮತ್ತೆ ಅವರು ಒಪ್ಕೊಂಡ್ರು. ಅದಕ್ಕೆ ಪ್ರಭುಪಾದ ಹೇಳ್ತಾ ಇರೋದು, ಕೆಲವು ಇವಾಗ ನಾವು ಇಲ್ಲಿ ನಾವೇನ್ ಹೇಳ್ತೀವಿ, ಅರೇ ದೇವರೇ ಇಲ್ಲ ಹೋಗಿರಿ, ನಾನೇ ದೇವ್ರಂತ ಕೆಲವು ಜನ, ಆದ್ರೆ ದೇವರು ಇದಾರೋ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಇಂತಹ ಸಂಶಯಗಳು ಎಲ್ಲಾರ್ಗು ಪ್ರಭುಪಾದರು ಹೇಳ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಅವಾಗೇ ನೋಡ್ಬಿಟ್ಟಿದ್ದಾರೆ. ಆದ್ರೆ ದೀಠವಾಗಿ ಈ ಸವಾಲ್ ಎಸೆಯುವ ಪ್ರವೃತ್ತಿಯು ನಮ್ಮನ್ನು ರಕ್ಷಿಸುವುದಿಲ್ಲ. ಯಾಕಂದ್ರೆ ದೇವರಿದ್ದಾನೆ, ಪ್ರತಿ ಕ್ಷಣದಲ್ಲೂ ನಾವು ಅವನನ್ನು ನೋಡಬಹುದು. ಪ್ರಭುಪಾದರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇದೆಲ್ಲ ಹೇಗೆ? ಯಾಕಂದ್ರೆ ಇಂತಹ ಜ್ಞಾನದಿಂದ ಅವರು ಹೇಳ್ತಾ ಇದ್ದಾರೆ, ಶಾಸ್ತ್ರ ಹೇಳುತ್ತೆ, ಭಗವದ್ಗೀತಾ ಹೇಳುತ್ತೆ, ಗುರುಗಳು ಹೇಳ್ತಾ ಇದ್ದಾರೆ, ಭಕ್ತರು ಹೇಳ್ತಾ ಇದ್ದಾರೆ, ವೈಷ್ಣವರು ಹೇಳ್ತಾ ಇದ್ದಾರೆ, ನಂಬೇಕು ನಾವು. ಇದನ್ನು ನಾವು ಆ ತರ ಸವಾಲು ಹಾಕ್ಬಿಟ್ರೆ ಏನಾಗುತ್ತೆ, ನಮ್ಮನ್ನು ರಕ್ಷಣೆ ಮಾಡುವರೆ ಯಾರೂ ಇಲ್ಲ. ಸೊ ಆ ರಕ್ಷಣೆ ಮಾಡುವುದಕ್ಕೆ ಈ ತರ ಕೃಷ್ಣ ಹೇಳ್ತಾ ಇದ್ದಾನೆ, ಭಗವದ್ಗೀತಾ ಹೇಳ್ತಾ ಇದ್ದಾನೆ, ಪ್ರಭುಪಾದರು ಬಂದಿದ್ದಾರೆ. ಸೊ ಪ್ರತಿ ಕ್ಷಣದಲ್ಲೂ ನಾವು ನೋಡ್ಬೋದಂತೆ, ಪ್ರತಿ ಕ್ಷಣದಲ್ಲೂ ದೇವರಿದ್ದಾನೆ, ಪ್ರತಿ ಕ್ಷಣದಲ್ಲೂ ನಾವು ನೋಡ್ಬೋದು. ಯಾವ ತರ ನೋಡ್ಬೋದು ಮುಂದೆ ನೋಡೋಣ. ಸೊ ನಮ್ಮ ಜೀವಿತ ಕಾಲದಲ್ಲಿ ಅವನನ್ನು ನೋಡಲು ನಿರಾಕರಿಸಿದ್ದಾರೆ. ಕ್ರೂರ ಮೃತ್ಯುವಾಗಿ ಅವನು ನಮ್ಮೆದರು ಕಾಣಿಸಿಕೊಳ್ಳುವವನು. ಎಕ್ಸಾಂಪಲ್, ಯಾಕಂದ್ರೆ ಕೃಷ್ಣ ಹೇಳಿದ್ದಾನೆ, ಮೃತ್ಯು ಸರ್ವ ಹರಚಾಹಂ ಅಂತ. ಸೊ ಆ ತರ ಜೀವಿತ ಕಾಲದಲ್ಲಿ, ಸೊ ಕಾಲ ರೂಪದಲ್ಲಿ ಭಗವಂತ ಕಾಣಿಸ್ಕೊಂತಾನೆ, ಮೃತ್ಯು ರೂಪದಲ್ಲಿ. ಸೊ ಅದು ನಮ್ಮ, ಯಾಕಂದ್ರೆ ಯಾರಿಗೆ, ನಾಸ್ತಿಕರಿಗೆ ಇದೆಲ್ಲ. ಸೊ ನಾವು ಒಂದು ರೂಪದಲ್ಲಿ ಅವನನ್ನು ಕಾಣಲು ಬಯಸದಿದ್ದರೆ ಇನ್ನೊಂದು ರೂಪದಲ್ಲಿ ಕಾಣುತ್ತೀವಿ. ದೇವೋತ್ತಮ ಪರಮ ಪುರುಷನಿಗೆ ನಾನಾ ರೂಪಗಳಿವೆ, ಏಕೆಂದರೆ ಸಮಸ್ತ ಬ್ರಹ್ಮಾಂಡದ ಅಭಿವ್ಯಕ್ತಿಗೆ ಅವನೇ ಮೂಲ ಕಾರಣ. ಒಂದು ಅರ್ಥದಲ್ಲಿ ನಾವು ಅವನಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯ ಇಲ್ಲ. ಎಷ್ಟು ಸರಳವಾಗಿ ನಮ್ಗೆ ಜ್ಞಾನ ಕೊಡ್ತಾ ಇದ್ದಾರೆ. ಎಂಥ ಜನಕ್ಕೂ ಇದು ಅರ್ಥ ಆಗುತ್ತೆ. ಆಕ್ಚುಲಿ ಇದು ತುಂಬಾ ನೀವು ಪದೇ ಪದೇ ಓದಿ ಖಂಡಿತವಾಗಿ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಭಗವಂತ ಯಾವುದೋ ಒಂದು ರೂಪದಲ್ಲಿ ನಮ್ಗೆ ಕಾಣಿಸ್ಕೊಂತಾನೆ, ಆದ್ರೆ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ನಾವು ಅಜ್ಞಾನ ಅದಷ್ಟೇ. ಆದ್ರೆ ದೇವೋತ್ತಮ ಪರಮಪುರುಷ, ಅವನಿಗೆ ನಾನಾ ರೂಪಗಳಿದೆ, ಯಾಕಂದ್ರೆ ಸಮಸ್ತ ಬ್ರಹ್ಮಾಂಡ ಅಭಿವ್ಯಕ್ತಿ ಅವನೇ ಮೂಲ. ಸರ್ವ ಕಾರಣ ಅಧ್ಯಕ್ಷೇನ ಪ್ರಕೃತಿ ಸ್ವಯತೆ ಚರಾಚರಂ ಅವನು. ಸೊ ಒಂದು ಅರ್ಥದಲ್ಲಿ ಅವನಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯ ಇಲ್ಲ. ಆದ್ರೆ ಯಾರಿಗೆ ಅಜ್ಞಾನದಲ್ಲಿ ಇರ್ತಾರೋ ಅವರೆಲ್ಲ ಇದೇನು ಇಲ್ಲ ಅಂತ. ಮತ್ತೆ ಈ ಕೃಷ್ಣ ಪ್ರಜ್ಞಾ ಆಂದೋಲನವು ಧರ್ಮಭ್ರಾಂತ ಕುರುಡು ಆಂದೋಲನವಲ್ಲ. ಅಂದ್ರೆ ಈ ಇಸ್ಕಾನ್ ಸಂಸ್ಥೆ, ಇವಾಗ ನಾವೆಲ್ಲ ಇಸ್ಕಾನ್ ಸಂಸ್ಥೆಗಳಿದೆ ಅಲ್ವಾ, ಇದೆಲ್ಲ ಆಂದೋಲನ ಧರ್ಮಭ್ರಾಂತ ಕ್ರೂಡಲ್ ಆಂದೋಲನವಲ್ಲ, ಅಥವಾ ಇದು ಇತ್ತೀಚಿನ ಕೆಲವು ಅಹಂಕಾರಿಗಳ ಪ್ರತಿಭಟನೆಯೂ ಅಲ್ಲ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಯಾಕಂದ್ರೆ ಪ್ರಭುಪಾದರು ಸಂಸ್ಥೆ ಸ್ಥಾಪನೆ ಮಾಡಿದ್ದಾರೆ, ಅದ್ರ ಬಗ್ಗೆ ಅವರು ಪ್ರಭುಪಾದರು ಹೇಳ್ತಾ ಇದ್ದಾರೆ ಬೇರೆಯವ್ರಿಗೆ. ಬದಲಿಗೆ ಇದು ಪರಮ ವೃತ್ತುವಾದ ಪರಮ ದೇವೋತ್ತಮ ಪುರುಷನೊಂದಿಗೆ ನಮ್ಮ ಶಾಶ್ವತ ಸಂಬಂಧವನ್ನು ಕುರಿತು ಅಧಿಕೃತವಾದ ಮತ್ತು ವೈಜ್ಞಾನಿಕವಾದ ಮಾರ್ಗವಾಗಿದೆ. ಕೃಷ್ಣ ಪ್ರಜ್ಞೆಯು ಅವನೊಡನೆ ನಮ್ಮ ಶಾಶ್ವತ ಸಂಬಂಧವನ್ನು ಮತ್ತು ಅವನಿಗೆ ಸಂಬಂಧಿಸಿದಂತೆ ನಾವು ಸಲ್ಲಿಸಬೇಕಾದ ಕರ್ತವ್ಯಗಳ ಪ್ರಕ್ರಿಯೆಯನ್ನು ಕುರಿತದ್ದಾಗಿದೆ. ಸೊ ಹೀಗೆ ಕೃಷ್ಣ ಪ್ರಜ್ಞೆಯು ಪ್ರಸ್ತುತ ಮಾನವ ರೂಪದಲ್ಲಿರುವ ನಾವು ಸಾಧಿಸಬಹುದಾದ ಜೀವನದ ಅತ್ಯುನ್ನತ ಪರಿಪೂರ್ಣತೆಯನ್ನು ಗಳಿಸಲು ನಮಗೆ ಸಾಮರ್ಥ್ಯವನ್ನು ನೀಡುತ್ತದೆ. ಸೊ ಪ್ರಭುಪಾದರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ,
ಬೇಸಿಕ್ಲಿ ಕೃಷ್ಣ ಪ್ರಜ್ಞೆ ಸಂಸ್ಥೆ ಉದ್ದೇಶ. ಸೊ ಏನು ವೈಜ್ಞಾನಿಕ ಮಾರ್ಗ ಅಥವಾ ಕೃಷ್ಣ ಪ್ರಜ್ಞೆ ಕೊಡುವುದು ನಮಗೆ ಭಗವಂತನಿಗಿರುವ ಸಂಬಂಧವನ್ನು ಯಾವ ರೀತಿಯಾಗಿ ಬೆಳೆಸ್ಕೊಳ್ಳಿರುವ ಆ ಜ್ಞಾನ ನಮಗೆ ಕೊಡ್ತಾ ಇದೆ. ಅದು ನಮಗೆ ಭಗವಂತನಿಗಿರುವ ಸಂಬಂಧ, ಆಮೇಲೆ ನಾವು ಏನು ಈ ಅಂಶ ಕರ್ತವ್ಯ ಪ್ರಕ್ರಿಯೆ ಎಲ್ಲ ಈ ಕೃಷ್ಣ ಪ್ರಜ್ಞೆಯು ನಾವೆಲ್ಲ ಬೋಧನೆ ಮಾಡ್ತಾ ಇರೋದು, ನಾವೆಲ್ಲ ತಿಳ್ಕೊಂತಾ ಇರೋದು. ಮಾನವ ರೂಪದಲ್ಲಿರುವ ನಾವು ಸಾಧಿಸಬಹುದಾದ ಜೀವನದ ಅತ್ಯುನ್ನತ ಪರಿಪೂರ್ಣತೆ, ಈ ಸಾಮರ್ಥ್ಯವನ್ನು ಇಲ್ಲಿ ಈ ಕೃಷ್ಣ ಪ್ರಜ್ಞೆ ಸಂಸ್ಥೆ ನಮ್ಗೆ ಕೊಡ್ತಾ ಇದೆ, ಇಸ್ಕಾನ್ ದೇವಸ್ಥಾನಗಳು ಕೊಡ್ತಾ ಇದೆ ಅಷ್ಟೇ. ಅದು ಉದ್ದೇಶ. ಸೊ ಈ ನಿರ್ದಿಷ್ಟವಾದ ಮಾನವ ಜನ್ಮವು ಚೇತನಾತ್ಮದ ದೇಹಾಂತರ ಕ್ರಿಯೆಯು ಚಕ್ರದಲ್ಲಿ ಲಕ್ಷಾಂತರ ವರ್ಷಗಳ ವಿಕಾಸದ ನಂತರ ಲಭಿಸಿದೆ ಎಂಬುದನ್ನು ನಾವು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಸೊ ಇದು ನಾವು ತಿಳ್ಕೋಬೇಕು. ಈ ಮಾನವ ಜನ್ಮ, ಈ ಚೇತನಾತ್ಮದ ದೇಹಾಂತರ ಪ್ರಕ್ರಿಯೆಯು ಚಕ್ರದಲ್ಲಿ ಲಕ್ಷಾಂತರ ವರ್ಷಗಳ ವಿಕಾಸದ ನಂತರ ಲಭಿಸಿದೆ ಎಂಬುದನ್ನು ನಾವು ತಿಳ್ಕೋಬೇಕು. ಯಾಕಂದ್ರೆ ಈ ಮಾನವ ಜನ್ಮ ಬಂದಿದೆ ಅಲ್ವಾ, ಇದು ಅಷ್ಟು ಸುಲಭ ಅಲ್ಲ. ಈ 84 ಲಕ್ಷ ಜೀವರಾಶಿಗಳನ್ನು ನಾವು ಪ್ರತಿಯೊಂದು ಕ್ರಿಮಿ ಕೀಟಗಳಿಂದ ಸರೀಸೃಪಗಳನ್ನು, ಪಕ್ಷಿಗಳ, ಮರಗಳ, ಇದೆಲ್ಲ ಆದ ಮೇಲೆ ಭಗವಂತ ನಮಗೆ ಈ ಮಾನವ ಜನ್ಮ ಕೊಟ್ಟಿದ್ದಾನೆ. ಸೊ ಇದೆಲ್ಲ ನಾವು ನೆನ್ಪಿಟ್ಕೋಬೇಕು. ಮತ್ತೆ ಪುನಃ ನಾವು ಮಾನವ ಜನ್ಮ ಪಡಿತೀವೋ ಇಲ್ವೋ ಗ್ಯಾರಂಟಿ ಇಲ್ಲ ನಮಗೆ. ಸೊ ಈ ಮಾನವ ಜನ್ಮ ಇದು ತುಂಬಾ ದುರ್ಲಭ. ಸೊ ಈ ಸದಾವಕಾಶವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಇದನ್ನು ಪರಿಪೂರ್ಣತೆಗೆ ನಾವು ದಾರಿ ತಗೊಂಡು ಹೋಗ್ಬೇಕು, ದಾರಿ ಮಾಡ್ಕೋಬೇಕು. ಸೊ ಅದು ಅವರು ಹೇಳ್ತಾ ಇದ್ದಾರೆ. ಮಾನವ ಜನ್ಮ ಬಂದಿರೋದು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇದು ಸುಲಭವಾದ ರೀತಿಯಾಗಿ ಬಂದಿಲ್ಲ ನಮಗೆ. ಮತ್ತೆ ಈ ನಿರ್ದಿಷ್ಟ ಜನ್ಮದಲ್ಲಿ ಆರ್ಥಿಕ ಸಮಸ್ಯೆಯು ಕೆಳವರ್ಗದ ಪ್ರಾಣಿ ಜನ್ಮಗಳಿಗಿಂತ ಸುಲಭವಾಗಿ ಪರಿಹಾರವಾಗುತ್ತಿದೆ. ಸೊ ಈ ನಿರ್ದಿಷ್ಟ ಅಂದ್ರೆ ಈ ಜನ್ಮದಲ್ಲಿ ಆರ್ಥಿಕ ಸಮಸ್ಯೆಯು ಕೆಳವರ್ಗದ ಪ್ರಾಣಿ ಜನ್ಮಗಳಿಗಿಂತ ಸುಲಭವಾಗಿ ಪರಿಹಾರ ಮಾಡ್ಕೊಳ್ತೀವಿ ಅಂತ. ಸೊ ಅದಕ್ಕೆ ಪ್ರಭುಪಾದರು ಮತ್ತೆ ಹೇಳ್ತಾ ಇದ್ದಾರೆ, ಹಂದಿ, ನಾಯಿ, ಒಂಟೆ, ಕತ್ತೆ ಹೀಗೆ ಅನೇಕ ಪ್ರಾಣಿಗಳು ಇವೆ. ಇವುಗಳ ಆರ್ಥಿಕ ಸಮಸ್ಯೆಗಳು ನಮ್ಮ ಅವಶ್ಯಕತೆಗಳಷ್ಟೇ ಮಹತ್ವದ್ದಾಗಿದೆ. ಆದರೆ ಈ ಪ್ರಾಣಿಗಳು ಮತ್ತು ಇತರ ಪ್ರಾಣಿಗಳ ಆರ್ಥಿಕ ಸಮಸ್ಯೆಗಳು ಅನಾಗರಿಕ ರೀತಿಯಲ್ಲಿ ಪರಿಹಾರಗೊಳ್ಳುತ್ತವೆ. ಮಾನವನಿಗೆ ಸುಖಕರವಾದ ಜೀವನ ಸಾಗಿಸಲು ಬೇಕಾದ ಎಲ್ಲಾ ಸೌಲಭ್ಯಗಳನ್ನು ನಿಸರ್ಗ ನಿಯಮಗಳಿಗೆ ನೀಡಿದೆ. ಆದ್ರೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಬೇಸಿಕ್ಲಿ ಏನ್ ಗೊತ್ತಾ, ಪ್ರಾಣಿಗೆ ನಮಗೆ ಬೇರೆ ಜೀವರಾಶಿಗಳಿಗೆ ನಮಗೆ ತುಂಬಾ ವ್ಯತ್ಯಾಸ ಇದೆ. ಆದ್ರೆ ನಮಗೆ ಪ್ರಜ್ಞೆ ತಿಳ್ಕೊಳ್ಳುವ ಶಕ್ತಿ ಸಾಮರ್ಥ್ಯ ಇದೆ. ಆದ್ರೆ ಪ್ರಾಣಿಗಳಿಗೆ, ಒಂಟೆ, ಕತ್ತೆ ಹೀಗೆ ಅನೇಕ ಪ್ರಾಣಿಗಳಿಗೆ ಅವಿಗೆ ಅವಶ್ಯಕತೆಗಳ ತಿಳ್ಕೊಳ್ಳುವ ಶಕ್ತಿ ಅಷ್ಟೊಂದಿಲ್ಲ ಅಂತ ಹೇಳ್ತಾ ಇದೆ ಅಷ್ಟೇ. ಸೊ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ಬರುವ ವಾರ ಮುಂದುವರಿಸೋಣ. ಸೊ ದಯವಿಟ್ಟು ಇದು ಆಲ್ಮೋಸ್ಟ್ 40 ನಿಮಿಷ ಆಯ್ತು. ಸೊ ಇದು ದಯವಿಟ್ಟು ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನೀವು ಪ್ರತಿ ವಾರ ಸ್ವಲ್ಪ ಓದಿದ್ರೆ ಚೆನ್ನಾಗಿ ನಿಮ್ಗೆ ಇನ್ನ ಸುಲಭವಾದ ರೀತಿಯಲ್ಲಿ ಅರ್ಥ ಆಗುತ್ತೆ. ಸೊ ದಯವಿಟ್ಟು ನೀವೆಲ್ಲರೂ ಈ ಪುಸ್ತಕವನ್ನು ತಗೊಂಡು ಓದಬೇಕು, ಚೆನ್ನಾಗಿರುತ್ತೆ. ಓಕೆ. ಸೊ ಏನಾದ್ರೂ ನಿಮ್ಗೆ ಪ್ರಶ್ನೆ ಸಮಥಿಂಗ್ ಏನಾದ್ರೂ ಇದ್ರೆ ಒಂದು ಪ್ರಶ್ನೆ ಕೇಳಬಹುದು. ಯಾಕಂದ್ರೆ ಇವಾಗ ಆಲ್ರೆಡಿ 9:45 ಆಗಿದೆ ಟೈಮು. ಹರೇ ಕೃಷ್ಣ ಮಾತಾಜಿ, ಪ್ರಭುಸ್. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು ಪ್ರಭು. ಎಸ್ ಕೃಷ್ಣ.